ರತ್ನಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರೆ ಮಸಾಲೆ ಇಡ್ಲಿ ಮಾಡೋದು. ಅದಕ್ಕೂ ಮೊದಲೇ ಇಲ್ಲಿ ತನಕ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಅದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಮತ್ತೆ ಮಾಡುವ ವಿಧಾನ ಎಲ್ಲ ಹೇಗೆ ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಸ್ಟವ್ ಹಚ್ಕೊಂಡು ಒಂದು ಪಾನ್ ಇಟ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಬೇಕು. ಅದೆಲ್ಲ ಒಗ್ಗರಣೆ ಮಾಡ್ಕೊಬೇಕಲ್ಲ ಮಸಾಲೆಗೆ. ಅದರಿಂದ ಸ್ವಲ್ಪ ಎಣ್ಣೆ ಹಾಕೊಂಡು ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕೊಬೇಕು. ಸ್ವಲ್ಪ ಹಾಕಬೇಕು ಸಾಸಿವೆ, ಒಂದು ಸ್ಪೂನ್ ಹಾಕೊಂಡಿದ್ದೀನಿ. ಅದೆಲ್ಲ ನೀಟಿಗೆ ಚಟಪಟ ಅಂತ ಸಿಡಿದ್ಮೇಲೆ 4 ಹಸಿಮೆಣಸಿನಕಾಯಿ ಸಣ್ಣದಾಗಿ ಹಾಕೊಂಡಿದ್ದೀನಿ. ಸಣ್ಣದಾಗಿ ಹಾಕೊಳ್ಳೋದು ಯಾಕೆ ಅಂತಂದ್ರೆ ಸ್ವಲ್ಪ ಖಾರವಾಗಿರ್ಬೇಕು, ಚೆನ್ನಾಗಿರ್ತದೆ. ಅದಕ್ಕೆ ನಾನೇನು ಗ್ರೈಂಡ್ ಮಾಡಲಿಲ್ಲ, ಅದಕ್ಕೆ ಡೈರೆಕ್ಟ್ ಆಗಿ ಸಣ್ಣಕ್ಕೆ ಹಚ್ಕೊಂಡು ಒಂದು ದಪ್ಪ ಈರುಳ್ಳಿನೂ ಕೂಡ ಹಾಗೇನೆ ಸಣ್ಣದಾಗಿ ಕಟ್ ಮಾಡ್ಕೊಂಡು ಈ ತರ ಫ್ರೈ ಮಾಡ್ಕೊತಾ ಇದ್ದೀನಿ. ದಪ್ಪಗೆ ಮಾಡಬಾರ್ದು, ಈರುಳ್ಳಿ ಸಣ್ಣ ಕಟ್ ಮಾಡ್ಕೊಬೇಕು. ಅದಕ್ಕೆ ಒಂದು 10ರಿಂದ 15 ಬೀನ್ಸ್ ಹಾಕೊಂಡಿದ್ದೀನಿ. ನಾನು ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು, ಅಂದ್ರೆ ನೀರಲ್ಲಿ ಬೇಯಿಸ್ಕೊಳ್ಳಿಲ್ಲ, ಹಸಿದೆ ಅದೆಲ್ಲ. ಮತ್ತೆ ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಪುಡಿ ಮಾಡ್ಕೊಂಡು ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಅದಕ್ಕೆ ಸ್ವಲ್ಪ ಕ್ಯಾರೆಟ್, ಅಂದ್ರೆ ಒಂದೋ ಎರಡೋ ಕ್ಯಾರೆಟ್ ಹಾಕೊಳ್ಳಿ. ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತೆ ಸ್ವಲ್ಪ ಸಬ್ಬಕ್ಕಿ ಸೊಪ್ಪು, ಅದನ್ನು ತೊಳೆದು ಎಲ್ಲ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಮತ್ತೆ ಸ್ವಲ್ಪ ಬಟಾಣಿ ಬೇಕು ಅಂದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೊಳ್ಳಿ. ಹಸಿ ಬಟಾಣಿ ಹಾಕೊಂಡಿದ್ದೀನಿ ನಾನು. ಅದಕ್ಕೆ ಸ್ವಲ್ಪ ಕಾಯಿ ಪುಡಿ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಸ್ವಲ್ಪ ಹೈ ಫ್ಲೇಮಲ್ಲೇ ಮಾಡ್ಕೋಬೇಕು. ಯಾಕೆ ಅಂದ್ರೆ ಕ್ಯಾರೆಟು, ಬೀನ್ಸು ಮತ್ತೆ ಬಟಾಣಿ ಎಲ್ಲ ಹಸಿ ಇರೋದ್ರಿಂದ ಸ್ವಲ್ಪ ಹೈ ಫ್ಲೇಮಲ್ಲೇ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಬೇಕು. ಸ್ವಲ್ಪ ಮೀಡಿಯಮ್ ಆಗಿ ಒಂದ್ ಸ್ವಲ್ಪ ಆಯ್ತು ಅಂದ ತಕ್ಷಣ ಲೋ ಫ್ಲೇಮ್ ಮಾಡ್ಕೊಬೇಕು, ಯಾಕೆಂದ್ರೆ ತಳ ಹಿಡಿಯುತ್ತೆ ಅಂತ. ಮತ್ತೆ ಅದಕ್ಕೆ ಸಣ್ಣ ಸ್ಪೂನಲ್ಲಿ ಸ್ವಲ್ಪ ಗರಂ ಮಸಾಲ, ಅದೇ ಸ್ಪೂನಲ್ಲಿ ಸ್ವಲ್ಪ ಅರಿಶಿನ ಪುಡಿ, ಮತ್ತೆ ಅದಕ್ಕೆ ಮಸಾಲೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಯಾಕೆ ಅಂದ್ರೆ ನಾನು ಮೊದಲು ಆಗ್ಲೇನೆ ಇಡ್ಲಿ ಹಿಟ್ಟಿಗೆ ಉಪ್ಪು ಸೇರಿಸ್ಕೊಂಡಿರೋದ್ರಿಂದ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕೊಂತ ಇದ್ದೀನಿ. ಹಾಕೊಂಡು ನೀಟಾಗಿ ಲೋ ಫ್ಲೇಮಲ್ಲಿ ಒಂದು 10 ನಿಮಿಷ ನೀಟಾಗಿ ಮಿಕ್ಸ್ ಮಾಡ್ತಾ ಇರಬೇಕು, ಕೈ ಬಿಡಬಾರ್ದು. ಅದೇ ತರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ನಂತರ ಸ್ಟವ್ ಆಫ್ ಮಾಡ್ಬಿಟ್ಟು ಒಂದ್ 10 ನಿಮಿಷ ಆರಿಸ್ಕೋಬೇಕು. ಅಂದ್ರೆ ಅದು ಫುಲ್ ತಣ್ಣಗಾಗ್ಬೇಕು. ಸ್ವಲ್ಪ ಬಿಸಿ ಇದ್ದು ಡೈರೆಕ್ಟ್ ಆಗಿ ಏನಾದ್ರೂ ನಾವು ಇಡ್ಲಿ ಹಿಟ್ಟಿಗೆ ಹಾಕಿದ್ರೆ ಸ್ವಲ್ಪ ಅಲ್ಲೇ ಗಟ್ಟಿ ಗಟ್ಟಿ ತರ ಆಗ್ಬಿಡ್ತದೆ. ಅದಕ್ಕೆ ಫುಲ್ ಎಲ್ಲ ತಣ್ಣ ಮಾಡ್ಕೋಬೇಕು ಅದನ್ನ. ನಂತರ ಅಷ್ಟೊತ್ತಿಗೆ ಇಡ್ಲಿ ಬೇಯಿಸ್ಕೊಳ್ಳಿಕ್ಕೆ ಕುದಿಯಕ್ಕೆ ನೀರು ಇಟ್ಕೊಂಡಿದ್ದೀನಿ ನೋಡಿ. ಇಡ್ಲಿ ಹಿಟ್ಟೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ. ನೆಕ್ಸ್ಟ್ ಹೇಗೆ ಇಡ್ಲಿ ಹಿಟ್ಟು ಮಾಡ್ಕೊಳ್ಳೋದು ಅಂತ ಹೇಳಿ ನೆಕ್ಸ್ಟ್ ರೆಸಿಪಿಲಿ ತೋರಿಸ್ತೀನಿ ನೋಡಿ. ಅದಕ್ಕೆಲ್ಲ ಫುಲ್ ತಣ್ಣಗಾಗಿದೆ, ಸೇರಿಸ್ಕೊಂಡೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ. ಈ ತರ ಮಿಕ್ಸ್ ಮಾಡ್ಕೊಬೇಕು. ಫುಲ್ ಎಲ್ಲ ಮಿಕ್ಸ್ ಆಗಬೇಕು, ಅಂದ್ರೆ ಸ್ವಲ್ಪ ಮಸಾಲೆ ಆಗುತ್ತೆ, ಇಲ್ಲಾಂದ್ರೆ ಕೆಲವು ಕಡೆ ವೈಟ್ ಇರುತ್ತೆ. ಅದರಿಂದ ಈ ತರ ನೀಟಾಗಿ ಕೈ ಬಿಡದಿರೋ ತರ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ನೋಡಿ. ಈಗ ಬಿಸಿನೀರು ಕಾದಿದೆ, ಅದಕ್ಕೆ ನಾನು ಇಡ್ಲಿ ಪ್ಲೇಟ್ ದೊಡ್ಡದು ತಗೊಂಡಿದ್ದೀನಿ. ಪ್ಲೇಟ್ ಇಡ್ಲಿ ಆದ್ರೂ ಆಗುತ್ತೆ, ಇಲ್ಲ ಪುಟಾಣಿ ಇಡ್ಲಿ ಅದಾದ್ರೂ ಹಾಕೋಬಹುದು. ಇದು ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಬೇಯಕ್ಕೆಲ್ಲ ತೆಳುವಾಗಿ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಬೇಯುತ್ತೆ ಬೇಗ ಅಂತ ಹೇಳಿ ನಾನು ಇದನ್ನು ಹಾಕೊಂಡಿದ್ದೀನಿ. ನೀವು ಸಣ್ಣ ಇಡ್ಲಿ ಬಟ್ಲಿಗೂ ಕೂಡ ಹಾಕೊಬಹುದು ನೋಡಿ. ಡೈರೆಕ್ಟ್ ಆಗಿ ನಾನು ಪ್ಲೇಟ್ ಇಟ್ಕೊಂಡು ಈ ತರ ಹಾಕೊಂತ ಇದ್ದೀನಿ. ಅಂದ್ರೆ ತುಂಬಾ ಮಂದನೂ ಇರಬಾರ್ದು, ತುಂಬಾ ತೆಳುನೂ ಇರಬಾರ್ದು, ಮೀಡಿಯಂ ಆಗಿರ್ಬೇಕು ನೋಡಿ. ಈ ತರ ಹಾಕೊಂಡು ಡೈರೆಕ್ಟ್ ಆಗಾದ್ರೂ ಹಾಕೋಬಹುದು, ಇಲ್ಲ ಹೊರಗಡೆನೆ ಹಾಕಿ ಇಟ್ಕೊಂಡು ಮತ್ತೆ ಒಳಗಡೆ ಬಾಕ್ಸ್ ಒಳಗಡೆ ಇಟ್ಕೊಬಹುದು ಇಡ್ಲಿ ಪಾತ್ರೆಗೆ ನೋಡಿ. ಈ ತರ ನೀಟಾಗಿ ಒಂದೇ ಸಮ ಬರಬೇಕು, ತುಂಬಾ ಮಂದನೂ ಇರಬಾರ್ದು, ಗಟ್ಟಿನೂ ಇರಬಾರ್ದು. ಇಡ್ಲಿ ಹಾಕೊಂಡು ನಾನು 8 ನಿಮಿಷ, 8ರಿಂದ 10 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ಸೇಮ್ ನಾವು ಇಡ್ಲಿ ಎಷ್ಟೊತ್ತಿಗೆ ಬೇಯಿಸ್ತೀವಿ ಮನೆಯಲ್ಲಿ ನಾರ್ಮಲ್ ಇಡ್ಲಿನ ಅದೇ ತರ ನೋಡಿ. ಈಗ ಒಂದು ಸ್ಪೂನೋ ಇಲ್ಲ ಚಾಕು ಇಂದನೋ ಹಾಕಿದ್ರೆ ಅದು ಅಂಟಬಾರ್ದು, ಹಸಿ ಬರಬಾರ್ದು ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಅದನ್ನ ನಾನು ನೀಟಾಗಿ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ, 4 ಭಾಗ ಮಾಡಿ ನೋಡಿ. ಒಂಚೂರು ಕೈಗೂ ಅಂಟಲ್ಲ, ಮಧ್ಯ ಕಟ್ ಆಗಲ್ಲ. ಇದನ್ನು ನಾನು ಮನೇಲಿ ಮಾಮೂಲಿ ಇಡ್ಲಿ ಹಿಟ್ಟು ಮಾಡ್ಕೊಂಡಿದ್ನಲ್ಲ, ಅದಕ್ಕೆ ಈ ಮಸಾಲೆ ಸೇರಿಸ್ಕೊಂಡಿದ್ದೀನಿ. ನೀವು ಕೂಡ ಹಾಗೆ ಮಾಡ್ಕೋಬಹುದು, ನಾರ್ಮಲ್ ಇಡ್ಲಿ ಹಿಟ್ಟು ಹೆಂಗಿರ್ತದೆ ಅದಕ್ಕೇನೆ. ಅಂದ್ರೆ ಇದಕ್ಕೆ ಚಟ್ನಿ ಸಾಗು ಏನು ಇಲ್ದೇನೆ ಡೈರೆಕ್ಟ್ ಆಗಾದ್ರೂ ತಿನ್ಬೋದು. ನಾನು ಇದನ್ನ ಇಂಗ್ರೀಡಿಯೆಂಟ್ಸ್ 3 ಜನಕ್ಕೆ ಆಗುವಷ್ಟಕ್ಕೆ ಮಾತ್ರ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಎಕ್ಸ್ಟ್ರಾ ಬೇಕು ಅಂದ್ರೆ ಎಕ್ಸ್ಟ್ರಾ ಸೇರಿಸ್ಕೊಂಡು ಮಾಡ್ಕೊಳ್ಳಿ. ನೀವು ಒಂದ್ಸಲ ಮನೇಲಿ ಮಾಡ್ಕೊಂಡು ಟ್ರೈ ಮಾಡಿ. ಈ ರೆಸಿಪಿ ಇಷ್ಟ ಆದ್ರೆ ಲೈಕ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.